ಕಡೆ ಮತದಾನ ಪ್ರಕ್ರಿಯೆ ಗಣ್ಯರೆಲ್ಲರೂ ಕೂಡ ಬಂದು ಮತವನ್ನ ಚಲಾಯಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜ್ಯದ ಮುಖ್ಯಮಂತ್ರಿ ಕೂಡ ಬಂದು ಮತವನ್ನ ಚಲಾಯಿಸಲಿರುವಂಥದ್ದು. ಇದರ ನಡುವೆ ಒಂದು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಅಂದರೆ ಈ ಎಲೆಕ್ಷನಲ್ಲಿ ಸರ್ ನಾವು ನೋಡೋದಾದರೆ ಎಷ್ಟೇ ವಿರೋಧ ಇರಲಿ ಏನಾದರೂ ಇರಲಿ ನಮಗೆ ಗೆಲ್ಲುವಂಥದ್ದು ಅನಿವಾರ್ಯತೆ, ಗೆಲ್ಲುವಂದೇ ಮಾನದಂಡ ಅನ್ನುವ ರೀತಿಯಲ್ಲಿ ಕಾಂಗ್ರೆಸ್ ಸಾಕಷ್ಟು ಜನ ಸಚಿವರುಗಳ ಮಕ್ಕಳಿಗೆ, ಪತ್ನಿಗೆ, ಸಹೋದರರಿಗೆ ಈ ರೀತಿಯಾಗಿ ಟಿಕೆಟನ್ನು ಕೊಟ್ಟಿರುವಂಥದ್ದು. ಬಿಜೆಪಿ ಎಲ್ಲೊಂದು ಕಡೆ ಅದನ್ನು ಆರೋಪ ಅಂದರೆ ಅದ್ರ ಬಗ್ಗೆ ಸಾಕಷ್ಟು ಪ್ರಚಾರವನ್ನು ಮಾಡ್ತಾ ಬರೀ ಇವರು ವಂಶದವ್ರು ಮಾತ್ರ ಇದ್ದಾರಾ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ರು ಕೂಡ ಕಾಂಗ್ರೆಸ್ ಒಂದು ಫೋರ್ಸನ್ನು ಕ್ರಿಯೇಟ್ ಮಾಡಬೇಕು, ಅಲ್ಲಿ ಗೆಲ್ಲಬೇಕು ಅನ್ನುವಂಥದ್ದೇ ಬರೋದಾದರೆ ಇವ್ರಿಗೆ ಟಿಕೆಟ್ ಕೊಡಬೇಕಾಗಿದ್ದಂಥ ಅನಿವಾರ್ಯತೆ ಎಷ್ಟಿತ್ತು ಅಂತ ಅನ್ಸುತ್ತೆ ಸರ್? ಈಗ ವಿಧಾನಸಭೆ ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ ಅವರು ಭಾಳ ಪ್ರಾಕ್ಟಿಕಲ್ ಆಗಿ ಟಿಕೆಟ್ ಕೊಟ್ಟಿದ್ರು. ಆದ್ರಿಂದನೇ ಗೆದ್ವಿ ಅಂತ ಕೂಡ ಅವರಿಗೆ ಅನಿಸ್ತಾ ಮೇಲೆ ಇದರಲ್ಲಿ ಬಿಜೆಪಿಯವರು 25 ಜನ ಎಂಪಿಗಳಿರೋದ್ರಿಂದ ಕಾಂಗ್ರೆಸ್ಗೆ ಕೆಲವು ಕಡೆ ಪಕ್ಷವನ್ನು ಅವರು ಲೋಕಸಭೆಗೆ ಬೆಳೆಸೇ ಇರಲಿಲ್ಲ. ಟಿಕೆಟ್ ಕೊಡುವಂಥ ಅನಿವಾರ್ಯ ಪರಿಸ್ಥಿತಿ ಅವ್ರಿಗೆ ಬಂದ್ಬಿಟ್ಟಿತ್ತು. ಮತ್ತು ಈ ಕ್ಷೇತ್ರಗಳಲ್ಲಿ ಪ್ರಭಾವಿ ಸಚಿವರು ಮಕ್ಕಳಿಗೆ ಅಥವಾ ಅವರ ಕುಟುಂಬದವ್ರಿಗೆ ಕೊಟ್ಟರೆ ಅವರು ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ರಿಸೋರ್ಸಸ್ ತೊಂದರೆ ಆಗಲ್ಲ, ಜಾತಿ ವರ್ಕ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಕೊಟ್ಟಿದ್ದಾರೆ ಅನಿವಾರ್ಯವಾಗಿ. ಈಗ ಚಿಕ್ಕೋಡಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ಮಗಳು ಪ್ರಿಯಾಂಕಾ, ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಗ ಮೃಣಾಲ್, ಹಾಗೆ ಬಾಗಲಕೋಟೆಯಲ್ಲಿ ಶಿವಾನಂದ ಪಾಟೀಲ್ ಅವರ ಮಗಳು ಸಂಯುಕ್ತಾ ಪಾಟೀಲ್ ಇಂಥವ್ರಿಗೆ ಕೊಟ್ಟಿದ್ದಾರೆ. ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ದೊಡ್ಡಮನಿಯವರು ಗುಲ್ಬರ್ಗಾದಲ್ಲಿ ನಿಂತಿದ್ದಾರೆ. ಅದೇ ರೀತಿ ಸಚಿವ ಮಲ್ಲಿಕಾರ್ಜುನ್ ಅವರ ಹೆಂಡತಿ ಪ್ರಭಾ ಅವರು ದಾವಣಗೆರೆಯಲ್ಲಿ ನಿಂತಿದ್ದಾರೆ. ಆ ರೀತಿ ಮತ್ತೆ ಟಿಕೆಟ್ ಮಹದೇವಪ್ಪ ಅವರ ಮಗ ಸುನಿಲ್ ಬೋಸ್ ಅವರು ಚಾಮರಾಜನಗರದಲ್ಲಿ ನಿಂತಿದ್ದಾರೆ. ಬೀದರ್ನಲ್ಲಿ ಈಶ್ವರ್ ಖಂಡ್ರೆ ಅವರ ಮಗ ಸಾಗರ್ ಖಂಡ್ರೆ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಈ ರೀತಿ ಅವರು ಅದನ್ನು ಮಾಡ್ಕೊಂಡು ಬಂದಿದ್ದಾರೆ. ಅನಿವಾರ್ಯ ಪರಿಸ್ಥಿತಿ ಕೊಡಲೇಬೇಕು ಅನ್ನೋ ಪರಿಸ್ಥಿತಿಯಲ್ಲಿ ಕೊಟ್ಟಿದ್ದಾರೆ. ಬಿಜೆಪಿಯಲ್ಲಿ ಕೂಡ ಯಡಿಯೂರಪ್ಪನವರ ಮಗ ಶಿವಮೊಗ್ಗದಲ್ಲಿ MP ಆಗಿದ್ದಾರೆ. ಮತ್ತೆ ಭಾಳ ಅಂದರೆ ಈಗ ನಿಂತಿಲ್ಲ ಫಸ್ಟ್ ಅವರು, ಬಟ್ ನಿಂತಿದ್ದಾರೆ. ಮೊದಲಿಂದ ಅವರು ಬರ್ತಾ ಇದ್ದಾರೆ ಚುನಾವಣೆಗೆ. ಅದೇನು ಬೊಮ್ಮಾಯಿ ಅವರು ನಿಂತಿದ್ದಾರೆ, ಮಾಜಿ ಮುಖ್ಯಮಂತ್ರಿಗಳು ಹಾವೇರಿಯಲ್ಲಿ. ಬಿಜೆಪಿನವರು ಕೂಡ ಸ್ಟ್ರಾಂಗ್ ಆಗಿ ಕ್ಯಾಂಡಿಡೇಟ್ಗಳನ್ನು ಹಾಕಬೇಕು ಅಂತ ಹಾಕಿದ್ದಾರೆ. ಭಾಳಷ್ಟು ಜನ ತಗೊಂಡೋಗಿ ನಿಲ್ಲಿಸಿ ಅಲ್ಲಿ ಇಲ್ಲಿ 10 ಜನ ಚೇಂಜ್ ಮಾಡಿದ್ರಿಂದ ಅವರಿಗೆ ಕೂಡ ಅನಿವಾರ್ಯ ಆಯಿತು ದೊಡ್ಡ ಸ್ಟ್ರಾಂಗ್ ಕ್ಯಾಂಡಿಡೇಟ್ಗಳನ್ನು ಹಾಕೋದು. ಆ ಕೆಲಸವನ್ನು ಅವರು ಕೂಡ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಈ ಚುನಾವಣೆಯಲ್ಲಿ ಪಕ್ಷದ ಸಾಮಾನ್ಯ ಕಾರ್ಯಕರ್ತರು ಅನ್ನೋರು ಇಬ್ಬರಿಗೆ ಮಾತ್ರ ಟಿಕೆಟ್ ಕೊಟ್ಟಂಗಿದೆ. ಲಕ್ಷ್ಮಣ್ ಅವರಿಗೆ ಮೈಸೂರಿನಲ್ಲಿ, ವಿನೋದ ಸೂಟಿ ಅವರಿಗೆ ಧಾರವಾಡದಲ್ಲಿ ಕೊಟ್ಟಿದ್ದಾರೆ. ಬಿಜೆಪಿಯವರು ಮಂಗಳೂರಿನಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರಿಗೆ ಕೊಟ್ಟಿದ್ದಾರೆ. ಅವರು ಪಕ್ಷದ ಸಾಮಾನ್ಯ ಕಾರ್ಯಕರ್ತರು, ಅವರಲ್ಲಿ ಟಿಕೆಟ್ ತಗೊಂಡು ನಿಂತಿದ್ದಾರೆ. ಆ ಥರದಲ್ಲಿ ಅಲ್ಲೊಂದು ಇಲ್ಲೊಂದು ಆಗಿದೆ. ಮತ್ತೆ ಉಳಿದವರೆಲ್ಲ ರಾಜಕೀಯ ಹಿನ್ನೆಲೆಯಿಂದನೇ ಬಂದವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಅಂದರೆ ಅವರ ತಂದೆ ತಾಯಿ ಯಾರೋ ಒಬ್ಬರು, ಅವರ ಅಜ್ಜ ತಾತ ಯಾರೋ ಒಬ್ಬರು ರಾಜಕೀಯದಲ್ಲಿ ಇದ್ದವರು, ಹೆಸರು ಮಾಡಿದವರು ಇದ್ದವರು ಅಂತ ಪರಿಸ್ಥಿತಿ ಬಂದಿದೆ. ಕಾಂಗ್ರೆಸ್ನವ್ರಿಗೆ ಈ ಸಲ ಏನಾಗಿದೆ ಅಂದರೆ ಈ ನಾಯಕರುಗಳಿಗೆ ಟಿಕೆಟ್ ಕೊಟ್ಟರೆ ಅವರವ್ರ ಮಧ್ಯೆ ಕಚ್ಚಾಟ ಇರಲ್ಲ, ಭಾಳ ಸೀರಿಯಸ್ ಆಗಿ ಪ್ರಯತ್ನ ಮಾಡ್ತಾರೆ. ಮತ್ತೆ ತಮ್ಮ ಮಕ್ಕಳು ಅಥವಾ ತಮ್ಮ ಹೆಂಡತಿ ಅಥವಾ ಅಣ್ಣ ತಮ್ಮ ಯಾರಾದರೂ ಸೋತ್ರೆ ಮುಂದೆ ತಮ್ಮ ಭವಿಷ್ಯಕ್ಕೆ ಮುಳುವಾಗ್ಬೋದು, ತಮ್ಮ ಸ್ಥಾನವೇ ಹೋಗ್ಬೋದು ಅನ್ನೋ ಕಾರಣಕ್ಕಾಗಿ ರಾಮಲಿಂಗ ರೆಡ್ಡಿ ಅವ್ರ ಮಗಳಿಗೆ ಕೊಟ್ಟಿದ್ದಾರೆ. ಅವರು MLA ಆಗಿದ್ರು, ಅವ್ರು 16 ಮತಗಳಿಂದ ಸೋತರು. ಅವ್ರು ಮತ್ತೆ ನಿಂತಿದ್ದಾರೆ. ಅಲ್ಲಿ ಕೆಲವೊಂದು ವಾದ ಇದ್ದಿದ್ದೇನೋ ಅವ್ರಿಗೆ ನಿಲ್ಲಕ್ಕೆ ಇಷ್ಟ ಇರಲಿಲ್ಲ, ಒತ್ತಾಯ ಮಾಡಿ ನಿಲ್ಲಿಸಿದ್ದಾರೆ. ಯಾರೂ ಇರಲಿಲ್ಲ ಅಭ್ಯರ್ಥಿ ಅಂತ ಕೂಡ. ಪ್ರಿಯಕೃಷ್ಣ ಅವರಿಗೆ ಬೆಂಗಳೂರು ಉತ್ತರ ನಿಲ್ಲಕ್ಕೆ ಹೇಳಿದ್ರು, ನಿಲ್ಲಕ್ಕೆ ಒಪ್ಪಲಿಲ್ಲ ಅವರು ಅಂತ. ಈ ಥರದ್ದೆಲ್ಲ ಸುದ್ದಿಗಳಿದ್ದಾವೆ. ಆದರೆ ಕಾಂಗ್ರೆಸ್ನವರು ಈ ಸಲ ಸಾಕಷ್ಟು ಸ್ಟ್ರಾಂಗ್ ಕ್ಯಾಂಡಿಡೇಟ್ಗಳನ್ನು ಹಾಕಿದ್ದಾರೆ. ಸರ್, ಈ ಸಚಿವರುಗಳಿಗೆ ಡೂ ಆರ್ ಡೈ ಮ್ಯಾಚ್ ಇದ್ದಂಗೆ ಇದು ಕಂಪ್ಲೀಟ್ ಡೂ ಆರ್ ಡೈ ಇದು. ಮಾಡೋ ಇಲ್ಲವೇ ಮಡಿ ಪರಿಸ್ಥಿತಿ ಬಂದಿದೆ ಅವರಿಗೆ. ಇವರು ಆನ್ ಪೇಪರ್ ಅಟ್ಲೀಸ್ಟ್ ಸ್ಟ್ರಾಂಗ್ ಕ್ಯಾಂಡಿಡೇಟ್ ತರ ಕಾಣಿಸ್ತಾರೆ. ಮತಗಳ ಗಣತಿಯ ಎಣಿಕೆ ಆದಾಗ ಗೊತ್ತಾಗುತ್ತೆ ಅವ್ರು ಸ್ಟ್ರಾಂಗ್ ಹೌದಾ ಅಲ್ವಾ ಅಂತ. ಸರ್, ಇದು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಗೂ ಎಫೆಕ್ಟಿವ್ ಆಗುತ್ತಾ ಅಂತ. ಯಾಕೆಂದರೆ ನಾನು ಗ್ರೌಂಡಿಗೆ ಹೋದಂಥ ಸಂದರ್ಭದಲ್ಲಿ ಕೆಲವರೊಬ್ಬರು ಮಾತಾಡ್ತಿದ್ದು ಆ ಕಾಂಗ್ರೆಸ್ ಶಾಸಕರ ಬೆಂಬಲಿಗರು ಏನು ಹೇಳ್ತಾ ಇದ್ರು ಅಂದರೆ, ಈಗ ಇವ್ರನ್ನ ಗೆಲ್ಸಿದ್ರೆ ಆ ಸಚಿವರಿಗೆ ಕ್ರೆಡಿಟ್ ಹೋಗ್ಬಿಡುತ್ತೆ. ಸೊ ನಮ್ಮ ಶಾಸಕರಿಗೆ ನೆಕ್ಸ್ಟ್ ಸ್ಥಾನಮಾನನೂ ನೆಕ್ಸ್ಟ್ ಸಿಗೋದಿಲ್ಲ. ಸೊ ಹೀಗಾಗಿ ನ್ಯೂಟ್ರಲ್ ಆಗೋದು, ಅವ್ರ ಜೊತೆ ಸುಮ್ಮನೆ ಓಡಾಡಿದ್ರು ಕೂಡ ನ್ಯೂಟ್ರಲ್ ಆಗಿ ಎಲ್ಲೋ ಒಂದು ಕಡೆ ಮೈನಸ್ ಮಾಡಿಸ್ಬಿಟ್ರೆ, ಈಗ ಸ್ಪೆಷಲಿ ಈಗ ಚಿಕ್ಕೋಡಿ ಅಂತ ತಗೊಂಡ್ರೆ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಸೋತ್ರೆ ಸತೀಶ್ ಜಾರಕಿಹೊಳಿ ಅವರು ಪ್ರಭಾವಿ ಅಲ್ಲ. ಓಕೆ, ಲಕ್ಷ್ಮಣ್ ಸವದಿ ಅವರಿಗೆ ಚಾನ್ಸ್ ಸಿಗ್ಬೋದು. ಇಲ್ಲಾಂದರೆ ಸತೀಶ್ ಜಾರಕಿಹೊಳಿ ತಮ್ಮ ಪುತ್ರಿನೇ ಗೆಲ್ಸ್ಬಿಟ್ರೆ ಅವ್ರಿಗೆ ಇನ್ನಷ್ಟು ಅಂದರೆ ಪ್ರಭಾವಿಗಳಾಗ್ತಾರೆ, ಇನ್ನಷ್ಟು ಸ್ಥಾನಮಾನ ಸಿಗುತ್ತೆ ಅನ್ನುವಂಥ ಲೆಕ್ಕಾಚಾರದ ಮಾತುಗಳು ಅಂತ. ಇಲ್ಲ, ಅದು ಆಗ್ಬೋದು, ನೀವು ಹೇಳಿದ್ದು ಕರೆಕ್ಟ್ ಆಗಿದೆ. ಆದರೆ ಅವ್ರಿಗೆ ಏನಾದ್ರು ಚಾಯ್ಸ್ ಇತ್ತಾ? ಡಿಡ್ ದೇ ಹ್ಯಾವ್ ಎನಿ ಚಾಯ್ಸ್? ಅನಿವಾರ್ಯವಾಗಿ ಮಾಡಿದ್ದಾರೆ ಅಷ್ಟೇ. ಈಗ ಅವ್ರು ಆ ರೀತಿ ಯೋಚನೆ ಮಾಡಿದ್ರೆ ಯಾರು ಸಚಿವರುಗಳು ಅವರ ಫ್ಯಾಮಿಲಿಗೆ ಕುಟುಂಬಕ್ಕೆ ಟಿಕೆಟ್ ತಗೊಂಡಿದ್ದಾರೆ ಅವರು ಕೂಡ ಹೋರಾಟ ಮಾಡಲೇಬೇಕು ನನಗೆ ಕೆಲಸಕ್ಕೆ. ಆದ್ರಿಂದ ಇವುಗಳ ಒಂದು ಲೆವೆಲ್ ಆಗೇ ಆಗುತ್ತೆ. ಯಾಕೆಂದ್ರೆ ಇವರು ಪ್ರಬಲರಾಗ್ತಾರೆ, ನಮಗೆ ನಾಳೆ ಏನು ಸಿಗಲ್ಲ ಅನ್ನೋ ಇದು ಇದ್ದೇ ಇರುತ್ತೆ, ಒಂದು ಆತಂಕ ಇದ್ದೇ ಇರುತ್ತೆ. ಅದು ಎಲ್ಲ ಪಕ್ಷಗಳಿಗೂ ಇರುತ್ತೆ. ಈ ಬಿಜೆಪಿನಲ್ಲೂ ಕೂಡ ಕೆಲವು ಸ್ಥಳೀಯ ನಾಯಕರಿಗೆ ಇದ್ದಿರ್ಬೋದು ಆ ರೀತಿ ಆತಂಕ, ಇಂಥವ್ರಿಗೆ ಎದ್ಬಿಟ್ರೆ ನಮಗೇನಾಗುತ್ತೆ ಅಂತ. ಈಶ್ವರಪ್ಪನವ್ರು ಯಾಕೆ ಬಂಡಾಯ ಆದ್ರು? ಈಶ್ವರಪ್ಪನವರ ಬಂಡಾಯ ಎದ್ಲಿ ಕಾರಣ ರಾಘವೇಂದ್ರ ಅವರಿಗೆ ಮತ್ತೆ ಟಿಕೆಟ್ ಕೊಟ್ಟು ತನ್ನ ಮಗನಿಗೆ ಕೊಡದೇ ಇದ್ರಿಂದ ರಾಜಕೀಯವಾಗಿ ಇಡೀ ಈಶ್ವರಪ್ಪ ಕುಟುಂಬ ಮುಗಿದೋಯ್ತು. ಇನ್ನವರಿಗೆ ಭವಿಷ್ಯ ಇಲ್ಲ ಅನ್ನೋ ಒಂದು ಪರಿಸ್ಥಿತಿ ಬಂದಿದ್ರಿಂದ ತಾನೇ ಅವ್ರು ಬಂಡಾಯ ಎದ್ದಿರೋದು ಅಲ್ಲಿ ಜೋರಾಗಿ. ಈ ಸೋಮಣ್ಣ ವಿರುದ್ಧ ಮಾಧುಸ್ವಾಮಿ ಅವರು ಬಂಡಾಯ ಎದ್ದಿದ್ರು, ಅದಾದ್ಮೇಲೆ ತಣ್ಣಗಾದಂಗೆ ಕಾಣ್ತಾ ಇದೆ. ಪ್ರೀತಮ್ ಗೌಡ ಅವರು ಹಾಸನದಲ್ಲಿ ಇದು ಮಾಡಿದ್ರು. ಆ ರೀತಿ ಪರಿಸ್ಥಿತಿ ಬೇರೆ ಪಕ್ಷಗಳಲ್ಲೂ ಅಲ್ಲಿ ಇಲ್ಲಿ ನಡೆದಿದೆ. ಕರಡಿ ಸಂಗಣ್ಣ ಅವರು ಕೊಪ್ಪಳದಿಂದ
ಕಾಂಗ್ರೆಸ್ಸಿಗೆ ಬಂದರು. ಆ ರೀತಿ ನಡೆದಿದೆ. ಅದು ಎಲ್ಲ ಪಕ್ಷಕ್ಕೂ ಅನ್ವಯ ಆಗುತ್ತೆ. ಇದು ರಾಜಕೀಯದಲ್ಲಿ ಅನಿವಾರ್ಯ. ಎಲ್ಲ ರಾಜಕೀಯ ಪಕ್ಷಗಳು ಬಿಜೆಪಿ ಇರಲಿ ಕಾಂಗ್ರೆಸ್ ಇರಲಿ ಇದನ್ನು ಫೇಸ್ ಮಾಡಲೇಬೇಕು ಅವರು. ಮತ್ತಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಬಿಕಾಸ್ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಂತೂ ಇದ್ದೇ ಇರ್ತವೆ. ರಾಜಕಾರಣ ಅನ್ನುವಂಥದ್ದೇ ತುಂಬ ಕುತೂಹಲ. ಅದು ಆ ಕುತೂಹಲದ ಬಗ್ಗೆ ಕೇಳ್ತಾ ಹೋಗ್ತಾ ಕೆದಕ್ತಾ ಹೋದಂಗೆ ಸಾಕಷ್ಟು ಮಾಹಿತಿಗಳು ಕೂಡ ಸಿಗ್ತಾ ಹೋಗುತ್ತೆ, ನಾವು ಕೂಡ ತಿಳ್ಕೊಂಡಂತಾಗುತ್ತೆ. ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಒಂದು ಚಿಕ್ಕ ಬ್ರೇಕ್ ತೊಗೊಂಡು ವಾಪಸ್ ಬರ್ತೀವಿ. ವೆಲ್ಕಮ್ ಬ್ಯಾಕ್. ಚುನಾವಣೆ ಏನೋ ನಡೀತಾ ಇದೆ, ಮತದಾನ ಪ್ರಕ್ರಿಯೆನೂ ಕೂಡ ಅದೇ ರೀತಿಯಾಗಿ ನಡೀತಾ ಇರುವಂಥದ್ದು. ಬಿಸಿಲು ಏರ್ಲಿಕ್ಕೂ ಮುಂಚೆ, ಕಾವು ಜಾಸ್ತಿ ಆಗಲಿಕ್ಕೂ ಮುಂಚೆ ಎಲ್ಲರೂ ಕೂಡ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತದೆ. ಈ ಸಂದರ್ಭದಲ್ಲಿ ಚುನಾವಣೆಯ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಳ್ತಾ ಹೋಗ್ತಾ ಇದ್ದೀವಿ. DP ಸತೀಶ್ ಸರ್ ಅದ್ರ ಬಗ್ಗೆ ಮಾಹಿತಿಯನ್ನು ಹಂಚ್ಕೊಳ್ತಾ ಹೋಗ್ತಾ ಇದ್ದಾರೆ. ಸರ್, ಯಾವಾಗಲೂ ಒಂದು ಕುತೂಹಲ ಅಂತೂ ಇದ್ದೇ ಇರುತ್ತೆ. ನರೇಂದ್ರ ಮೋದಿ ಅಲೆ ಅಂತಲ್ಲ, ರಾಜ್ಯದಲ್ಲಿ 2004ಇಂದಲೂ ಕೂಡ BJP ಹೆಚ್ಚಿನ ಸ್ಥಾನಗಳನ್ನು ಗೆಲ್ಕೊಂಡೇ ಬರ್ತಾ ಇರುವಂಥದ್ದು ಕಳೆದ 20 ವರ್ಷಗಳಿಂದ. ರಾಜ್ಯದಲ್ಲಿ 2 ಬಾರಿ ಆ ಟೈಮಲ್ಲಿ ಅಂದರೆ ಕಾಂಗ್ರೆಸ್ ಅಧಿಕಾರದಲ್ಲಿ ಬಂತು, ಅದಾದಮೇಲೆ ನಂತರ ಮೈತ್ರಿ ಸರ್ಕಾರನೂ ಕೂಡ ಒಮ್ಮೆ ಅಧಿಕಾರದಲ್ಲಿ ಬಂತು. ಈ ಸಂದರ್ಭದಲ್ಲಿ ಚುನಾವಣೆಯನ್ನು ಫೇಸ್ ಮಾಡಿದರೂ ಕೂಡ ಯಾಕೆ ಹೆಚ್ಚಿನ ಸ್ಥಾನ ಗೆಲ್ಲಕ್ಕಾಗಲಿಲ್ಲ? BJPಗೆ ಯಾಕೆ ಸಾಧ್ಯ ಆಯಿತು ಅದು ಅಂತ ಈ ಪ್ರಶ್ನೆಗೆ ಉತ್ತರ ಕೊಡೋದು ತುಂಬ ಕಷ್ಟ. 2004ರಲ್ಲಿ BJP ಅವರು ಅತಿ ಸ್ಥಾನ ಗೆಲ್ಲಿಕ್ಕೆ ಕಾರಣ ಏನು ಅಂದರೆ, ಕರ್ನಾಟಕದಲ್ಲಿ SM ಕೃಷ್ಣ ಅವ್ರ ಸರ್ಕಾರ ಇತ್ತು. SM ಕೃಷ್ಣ ಅವರ ಸರ್ಕಾರ ಅತ್ಯಂತ ಅನ್ಪಾಪ್ಯುಲರ್ ಆಗಿತ್ತು, ಜನಪ್ರಿಯತೆ ಕುಸಿದೋಗಿತ್ತು, ಸತತವಾಗಿ ಬರ ಬಂದಿತ್ತು, ವೀರಪ್ಪನ ಗಲಾಟೆಗಳಾಗಿದ್ವು. ಮತ್ತು SM ಕೃಷ್ಣ ಅವರೊಂಥರ ನಗರ ಪ್ರದೇಶದ ಮುಖ್ಯಮಂತ್ರಿ ಅನ್ನೋ ಅಭಿಪ್ರಾಯ ಇತ್ತು. ಆ ಎಲ್ಲ ಕಾರಣಗಳಿಂದ ದೇವೇಗೌಡರ ಪಕ್ಷ ಅತ್ಯಂತ ಪ್ರಬಲವಾಗಿತ್ತು. ಆವಾಗ ಸಿದ್ದರಾಮಯ್ಯನವರ ಪಕ್ಷದ ರಾಜ್ಯಾಧ್ಯಕ್ಷರಾಗಿದ್ದರು. ಆದ್ದರಿಂದ ಆ ಪಕ್ಷಕ್ಕೆ ಸಾಕಷ್ಟು ಸ್ಥಾನ ಬರಲಿಕ್ಕೆ ಸಾಧ್ಯ ಆಯಿತು, ಸಾಕಷ್ಟು ವೋಟ್ಗಳನ್ನು ಹೊಡೆದ್ರು ಅವರು. ಆದ್ದರಿಂದ BJPನವರಿಗೆ ಸಲೀಸಾಗಿ
ಸಾಕಷ್ಟು ಸ್ಥಾನ ಗೆದ್ದು ಬರಲಿಕ್ಕಾಯಿತು ಮತ್ತು ಲಿಂಗಾಯತ್ ಮತಗಳ ಕ್ರೋಢೀಕರಣ ಭಾರಿ ಪ್ರಮಾಣದಲ್ಲಾಗಿದ್ದು ಆ ಚುನಾವಣೆಯಲ್ಲಿ. ಆದ್ದರಿಂದ ಅವರಿಗೆ ಆ ರೀತಿ ಪರಿಸ್ಥಿತಿ ಬಂತು. 2009ರಲ್ಲಿ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರದಲ್ಲಿತ್ತು, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು, ಅವರಿಗೆ ಸ್ವಪ್ರತಿಷ್ಠೆ ಇತ್ತು ಜಾಸ್ತಿ ಸ್ಥಾನ ತಗೊಳ್ಳೋದು. 2009ರಲ್ಲಿ ಕೇಂದ್ರದಲ್ಲಿ ಕಾಂಗ್ರೆಸ್ನವರು ಅದ್ಭುತವಾಗಿ ಗೆದ್ದರೂ ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅತಂತ್ರವಾಗಿತ್ತು, ಸರಿಯಾದ ನಾಯಕತ್ವ ಕೂಡ ಇರಲಿಲ್ಲ ಅವರಿಗೆ. ಚುನಾವಣೆಯನ್ನು ಫೇಸ್ ಮಾಡೋ ಆಸಕ್ತಿ ಕೂಡ ಇಲ್ಲದೆ ಇದ್ದಂಗೆ ಅವರು ಚುನಾವಣೆಯನ್ನು ಮಾಡಿದರು. ಆದ್ದರಿಂದ 19 ಸ್ಥಾನ ತೊಗೊಂಡವರು ಗೆದ್ದು ಬಂದರು. 2014 ನಿಮಗೆ ಗೊತ್ತು, ಅದು ಮೋದಿಯವರ ಹೆಸರಿನಲ್ಲಿ ನಡೆದ ಚುನಾವಣೆ. ಬಿಜೆಪಿನವರು ವ್ಯವಸ್ಥಿತವಾಗಿ ಚುನಾವಣೆಯನ್ನು ಫೈಟ್ ಮಾಡಿದ್ರು, ಆದ್ದರಿಂದ ಅವರು ಮತ್ತೆ ಗೆದ್ದರು. 2019ರಲ್ಲಿ ಮೋದಿಯವರೆಲ್ಲ ಇನ್ನೂ ಜಾಸ್ತಿ ಆಯಿತು, ಆದ್ದರಿಂದ ಗೆದ್ದರು. ಈಗೇನಾಗುತ್ತೆ ಅಂತ ನಾವು ನೋಡಬೇಕು. ಈ ಎಲ್ಲ ಕಾರಣಗಳಿಂದ ಬಿಜೆಪಿನವರು ಸತತವಾಗಿ ಗೆಲ್ತಾನೆ ಇದ್ದಾರೆ. ಅವರು 98ರಲ್ಲಿ ಕೂಡ ಭಾರಿ ಸ್ಥಾನ ತೊಗೊಂಡಿದ್ದರು, ಮೊದಲ ಸಲ ಬಿಜೆಪಿಯವರು. ಈ 2004ರಲ್ಲಿ ಬಂಗಾರಪ್ಪನವ್ರು ಶಿಫ್ಟಿಂಗ್ ಆಗಿದ್ದು ಒಂದು ಬುನಾದಿ ಹಾಕೊಳ್ಳಿಕ್ಕೆ ಕಾರಣ. ಬಂಗಾರಪ್ಪನವರು ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಹೋಗಿದ್ದು ಬಿಜೆಪಿಗೆ ಜಾಸ್ತಿ ಸ್ಥಾನ ತಗೊಳ್ಳಿಕ್ಕೆ, ಅಸೆಂಬ್ಲಿಯಲ್ಲಿ ತಗೊಳ್ಳಿಕ್ಕೆ ಮತ್ತು ಪಾರ್ಲಿಮೆಂಟಲ್ಲಿ ತಗೊಳ್ಳಿಕ್ಕೆ ಕೂಡ ಅದೊಂದು ದೊಡ್ಡ ಕಾರಣ. ದೊಡ್ಡ ಪ್ರಮಾಣದ ಮತಗಳನ್ನು ಬಂಗಾರಪ್ಪನವರು ಟ್ರಾನ್ಸ್ಫರ್ ಮಾಡಿದ್ರು. ಅವ್ರು ಆಮೇಲೆ ಬಿಟ್ಟು ಬಂದರು, ಬೇರೆ ವಿಷಯ. 10 ತಿಂಗಳಲ್ಲಿ ಮತ್ತೆ ಸಮಾಜವಾದಿ ಪಾರ್ಟಿಯಿಂದ ನಿಂತು ಗೆದ್ದು ಹೋದ್ರು, ಅದೆಲ್ಲ ಬೇರೆ ವಿಷಯ. ಅದೊಂದು ದೊಡ್ಡ ಕಾರಣ. ಆಮೇಲೆ 2008ರಲ್ಲಿ ಕುಮಾರಸ್ವಾಮಿ ಅವರು ದ್ರೋಹ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಚುನಾವಣೆಗೆ ಹೋಗಿ ಗೆದ್ದು ಬಂದರು. ಅದೇ 2009ರಿಗೂ ಕಂಟಿನ್ಯೂ ಆಯಿತು, ಅಧಿಕಾರದಲ್ಲಿದ್ದರು ಅವರು. 2014ರಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು, ಆದರೆ ಮೋದಿಯವರ ಹೆಸರಿನಲ್ಲಿ ಚುನಾವಣೆ ನಡೀತಾ ಇತ್ತು. ಕೇಂದ್ರದಲ್ಲಿ ಕಾಂಗ್ರೆಸ್ನ ಆಡಳಿತ ವಿರೋಧಿ ಅಲೆ ಇತ್ತಲ್ಲ, ಅದು ರಾಜ್ಯದಲ್ಲೂ ಕೂಡ ವರ್ಕ್ ಆಯಿತು. ಆದರೂ ಕಾಂಗ್ರೆಸ್ 9 ಸ್ಥಾನ ತಗೊಂಡ್ರು. ಒಂದು ಸ್ಥಾನವನ್ನು 5,000 ಓಟಲ್ಲಿ ಮಂಡ್ಯ ಒಂದು ಸೋತರು, ಹೆಚ್ಚು ಕಡಿಮೆ. ಅಂದರೆ ಭಾಳ ಹೀನವಾಗಿ ಸೋತಿಲ್ಲ ಚುನಾವಣೆಯನ್ನು ಅವರು. 2019ರಲ್ಲಿ ನಿಮಗೆ ಗೊತ್ತು, ಈ JDS ಕಾಂಗ್ರೆಸ್ ಅಲಯನ್ಸ್ ಆಗಿತ್ತು ಅಂತ. ಸ್ವತಃ ಕಾಂಗ್ರೆಸ್ನಲ್ಲಿದ್ದವರು ಯಾರಿಗೂ ಆ ಸರ್ಕಾರ ಇಷ್ಟ ಇರಲಿಲ್ಲ, JDSನಲ್ಲೂ ಯಾರಿಗೂ ಇಷ್ಟ ಇರಲಿಲ್ಲ. ಆದ್ದರಿಂದ ಅವರು ಚುನಾವಣೆಯನ್ನು ಸರಿಯಾಗಿ ವ್ಯವಸ್ಥಿತವಾಗಿ ಮಾಡಲೂ ಇಲ್ಲ ಕೂಡ. ಸರ್, ಒಂದು ನಾವು ಅಬ್ಸರ್ವ್ ಮಾಡ್ದಂಗೆ ಈಗ 2023ರಿಂದ ಈಚೆಗೆ 2023ರ ಚುನಾವಣೆಯನ್ನು ಕನ್ಸಿಡರ್ ಮಾಡಿಕೊಂಡು ನೋಡೋದಾದರೆ ಈ ಮುಸ್ಲಿಂ ಮತ ಬ್ಯಾಂಕ್ ಅನ್ನುವಂಥದ್ದು, ಕುರುಬ ಮತ ಬ್ಯಾಂಕ್ ಅನ್ನುವಂಥದ್ದು ಸಾಲಿಡ್ ಆಗ್ತಾ ಇರುವಂಥದ್ದು. ಈ ಹಿಂದೆ ಕಾಂಗ್ರೆಸ್ಗೆ ಹಿಂದ ಮತಗಳಲ್ಲಿ ಈ ಅಲ್ಪಸಂಖ್ಯಾತ ಮತಗಳು ಸ್ವಲ್ಪ ಛಿದ್ರ ಆಗ್ತಾ ಇತ್ತು, SDPI ವಿಚಾರ, JDS ವಿಚಾರ, ಈ ಕಾರಣಕ್ಕೆಲ್ಲ ನೋಡುವಂಥ ಸಂದರ್ಭದಲ್ಲಿ. ಬಟ್ ಈ ಬಾರಿ ಅದೆಲ್ಲವೂ ಕೂಡ ಸಾಲಿಡ್ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ, ದಲಿತ ಮತಗಳು ಕೂಡ ಸಾಲಿಡ್ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ, ಮತ್ತು ನೀವು ಕೂಡ ಹೋಗಿದ್ವಲ್ಲ ಗ್ರೌಂಡ್ ಲೆವೆಲ್ಗೆ ಹೋದಂಥ ಟೈಮ್ನಲ್ಲಿ ತುಂಬ ಬಡ ಮಹಿಳೆಯರನ್ನ ಮಾತನಾಡುವಂಥ ಸಂದರ್ಭದಲ್ಲಿ, ಈಗ BJPಯವ್ರು ಹೇಳ್ತಾ ಇದ್ರಲ್ಲ ಈ ಗ್ಯಾರಂಟಿ ಎಲ್ಲ ವರ್ಕ್ ಆಗಲ್ಲ ಅಂತ, ಬಟ್ ಆ ಜನರನ್ನು ಮಾತನಾಡಿಸ್ಬೇಕಾದ್ರೆ ಹೇಳ್ತಾರೆ, ನಮಗೆ ಯಾರು ಪಗಾರ ಹಾಕೊಡ್ತಾರೆ ಅವ್ರಿಗೆ ಓಟು, ನಾವು ಇಲ್ಲಿ ಇದರಿಂದ 2,000 ರೂಪಾಯಿ ಸಿಕ್ಕಿದ್ರೆ ನಮಗೆ ಒಂದು ಬಿಗ್ಗೆಸ್ಟ್ ಅಮೌಂಟ್ ಥರ ಅದು ಅನ್ನುವ ರೀತಿಯಲ್ಲಿ ಮಾತನಾಡ್ತಾ ಇದ್ರು. ಈ ವಿಚಾರಗಳನ್ನು ಗಮನಿಸೋದಾದ್ರೆ ಸರ್, ಒಂದು ಈಗ ಮತದಾನ ನಡೀತಾ ಇದೆ, ನಾವು ಈ ಜಾತಿ ಧರ್ಮ ಯಾರಿಗ್ಯಾರು ಹೊರಟೋಗ್ತಾರೆ ಅಂತ ಮಾತಾಡದೇ ಇರೋದು ಭಾಳ ಒಳ್ಳೆಯದು. ಯಾಕೆಂದರೆ ಚುನಾವಣಾ ನೀತಿ ನಿಯಮದ ಉಲ್ಲಂಘನೆ ಆಗುತ್ತೆ. ಅದು ಇಂಥವ್ರಿಗೆ ಮತ ಹಾಕ್ಬೋದು, ಮಾಡಬಾರ್ದು ಅಂತ ಹೇಳೋದು. ಮತದಾನ ನಡೀತಾ ಇದ್ದಾಗ ಆ ರೀತಿ ಮಾತುಗಳನ್ನು ಆಡೋದು ಸರಿಯಲ್ಲ. ಆದರೆ ಈ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಅಧಿಕಾರಕ್ಕೆ ಬಂದ ಮೇಲೆ ಕೆಲವು ಧರ್ಮ, ಕೆಲವು ಜಾತಿಗಳ ಮತಗಳ ಕ್ರೋಢೀಕರಣ ಅವ್ರ ಪರವಾಗಿ ಇರೋದು ನಿಜ. ಅದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಮಾತಾಡೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಈಗ ವೋಟಿಂಗ್ ನಡೀತಾ ಇರೋದ್ರಿಂದ ನಾವು ಅದ್ರ ಬಗ್ಗೆ ಕಮೆಂಟ್ ಮಾಡೋದು ಬೇಡ. ಸರ್, ಇನ್ನೊಂದು ಈ ಆ್ಯಂಟಿ ಇನ್ಕಮೆನ್ಸಿ, ಪ್ರೋ ಇನ್ಕಮೆನ್ಸಿ, ಈ ಮತದಾನದ ಪ್ರಮಾಣ ಜಾಸ್ತಿ ಆಗಿರೋದು, ಕಡಿಮೆ ಆಗಿರುವಂಥದ್ದು, ಒಂದೊಂದು ಮೆಸೇಜ್ನ ಕ್ಯಾಲ್ಕುಲೇಷನ್ಗಳಿರ್ತವೆ. ಇದ್ರ ಬಗ್ಗೆ ನೋಡಿದ್ರೆ ಸರ್, ಬಿಕಾಸ್ ಕಡಿಮೆ ಮತ ಪ್ರಮಾಣ ಬಂದರೆ ಒಂದು ಪಕ್ಷಕ್ಕೆ ತೊಂದರೆ ಆಗುತ್ತೆ, ಜಾಸ್ತಿ ಮತ ಪ್ರಮಾಣ ಆದಂಥ ಸಂದರ್ಭದಲ್ಲಿ ಒಂದು ಪಕ್ಷಕ್ಕೆ ಪ್ಲಸ್ ಆಗುತ್ತೆ ಅಂತ ಹೇಳ್ತಾರಲ್ಲ, ಅದನ್ನು ಇದ್ರ ಬಗ್ಗೆ ಚುನಾವಣಾ ತಜ್ಞರಿದ್ದಾರಲ್ಲ, ವಿಶ್ಲೇಷಕರು, ಅವರಿಗೆ 2 ಅಭಿಪ್ರಾಯ ಇದೆ. ಕೆಲವರು ಹೇಳ್ತಾರೆ ಇದು ಯಾವುದೇ ಪರಿಣಾಮ ಬೀರಲ್ಲ, ಅತಿ ಹೆಚ್ಚು ಮತ ಬಂದರೂ ಏನೂ ಆಗಲ್ಲ, ಅತಿ ಕಡಿಮೆ ಬಂದರೂ ಆಗಲ್ಲ, ಅದು ಪರಿಣಾಮ ಅಲ್ಲ. ಕೆಲವರು ಹೇಳ್ತಾರೆ ಅತಿ ಹೆಚ್ಚು ಮತ ಬಂದರೆ ಅದು ಆಡಳಿತ ವಿರೋಧಿ ಅಂತ, ಅತಿ ಹೆಚ್ಚು ಮತದಾನ ಕಡಿಮೆ ಆದರೆ ಸ್ಟೇಟಸ್ ಕೋ ಇದೆ, ಯಾರು ಬೇಕಾ ಅವ್ರು ಬಂದು ಓಟ್ ಹಾಕಿದ್ದಾರೆ, ಆದ್ದರಿಂದ ಯಾರಿದ್ದಾರೆ ಅವರೇ ಗೆಲ್ತಾರೆ ಅಂತ, ಈ ರೀತಿ ಇದೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಅವರಲ್ಲೇ ಒಮ್ಮತ ಇಲ್ಲ. ನಾನು ಭಾಳಷ್ಟು ಜನರ ಹತ್ರ ಮಾತಾಡಿದ್ದೀನಿ. ಕೆಲವರು ಅಂತಾರೆ, ಕೆಲವು ಉದಾಹರಣೆಗಳನ್ನು ಕೊಟ್ಟು ಹೇಳ್ತಾರೆ ಅವರು, ಜಾಸ್ತಿ ಆದಾಗಲೂ ಏನೂ ಆಗಿಲ್ಲ, ಕಮ್ಮಿ ಆದಾಗಲೂ ಏನೂ ಆಗಿಲ್ಲ ಅಂತ. ಕೆಲವರು ಅಂತಾರೆ ಜಾಸ್ತಿ ಬಂದರೆ ಸರ್ಕಾರವನ್ನು ಗೆಲ್ಲಿಸಬೇಕು ಅಂತ ಬಂದು ಮತ ಹಾಕಿದ್ದಾರೆ ಅಂತ, ಕೆಲವರು ಅಂತಾರೆ ಸರ್ಕಾರದ ವಿರುದ್ಧ ಹಾಕಿದ್ದಾರೆ ಅಂತ. ಕಡಿಮೆ ಮತದಾನ ಆದರೆ ಮತ್ತೆ ಹಂಗೆ ಅಂತಾರೆ, ಸರ್ಕಾರದ ಪರ ಇದ್ದವ್ರು ಬಂದಿಲ್ಲ, ವಿರುದ್ಧ ಇದ್ದವ್ರು ಮಾತ್ರ ಬಂದಿದ್ರು ಅಂತ. ಆ ರೀತಿ ಅದನ್ನು ನಾವು ಅನಲೈಸ್ ಮಾಡೋದು ತುಂಬ ಕಷ್ಟ, ಯಾಕೆಂದರೆ ಯಾರಲ್ಲೂ ಅದ್ರ ಬಗ್ಗೆ ಸರಿಯಾದ ಒಮ್ಮತ ಅಂತೂ ಇಲ್ಲ. ಇಡೀ ದೇಶದಲ್ಲಿ ಈ ಬಾರಿ ನಡೀತಾ ಇರುವಂಥದ್ದು ಮೋಸ್ಟ್ ಪ್ರಾಬಬ್ಲಿ ಅಂದರೆ ನಾವು ಇತ್ತೀಚೆಗೆ ಒಂದು 20 ವರ್ಷದಿಂದ ಗಮನಿಸೋದಾದರೆ ತುಂಬ ಲಾಂಗೆಸ್ಟ್ ಚುನಾವಣೆ ಅಂತ ಕಾಣಿಸುತ್ತೆ. ಕಳೆದ 20 ವರ್ಷಕ್ಕೆ ಕಂಪೇರ್ ಮಾಡಿ ನೋಡಿದರೆ ಹತ್ತತ್ರ ಒಂದು 2.5-3 ತಿಂಗಳು ಕಾಲ ಚುನಾವಣೆ ನಡೀತಾ ಇದೆ. ಸರ್, ಇಲ್ಲಿ 7 ಹಂತಗಳ ಚುನಾವಣೆ ನಡೀತಾ ಇದೆ. ಈಗ ಸೆಕೆಂಡ್ ಹಂತದ ನಡೀತಾ ಇದೆ. ಮೊದಲ ಹಂತದ ಚುನಾವಣೆ ಫೇಸ್ ಮಾಡುವಂಥ ಸಂದರ್ಭದಲ್ಲಿ ಪಕ್ಷಗಳು ಅಂದರೆ NDA INDIA ಒಕ್ಕೂಟ ಗಮನಿಸೋದಾದರೆ
ಅವರು ಗ್ಯಾರಂಟಿಗಳ ಬಗ್ಗೆ ಮಾತನಾಡ್ತಾ ಇದ್ರು, 5 ನ್ಯಾಯಗಳ ಬಗ್ಗೆ ಮಾತನಾಡ್ತಾ ಇದ್ರು. ಇನ್ನು BJP ಕೂಡ ಅಷ್ಟೇ, ನಮ್ಮದು ಮೋದಿ ಗ್ಯಾರಂಟಿ ಅಂತ ಮಾತಾಡ್ತಾ ಇದ್ರು. ಬಟ್ ಫಸ್ಟ್ ಫೇಸ್ ಎಲೆಕ್ಷನ್ ಆದ ಬಳಿಕ ಆ ಅಜೆಂಡಾಗಳೇ ಚೇಂಜ್ ಆಗಿಬಿಟ್ಟು, ಆ ಗ್ಯಾರಂಟಿ ಹೋಗಲಿ, ಮೋದಿ ಗ್ಯಾರಂಟಿ ಮತ್ತು ಕಾಂಗ್ರೆಸ್ ಗ್ಯಾರಂಟಿ ಹೋಗ್ಬಿಟ್ಟು ಮಾಂಗಲ್ಯ ಸೂತ್ರದ ಬಗ್ಗೆ ಮಾತಾಡ್ತಾರೆ, ಆಸ್ತಿ ಮರುಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾರೆ, ಮುಸ್ಲಿಂ ವೋಟ್ ಬ್ಯಾಂಕ್ ಆಗ್ತಾ ಇದೆ ಅದಕ್ಕೆ ಓಲೈಕೆ ಮಾಡ್ತಾ ಇದ್ದಾರೆ ಅಂತ ಮಾತಾಡ್ತಾರೆ. ಕಾಂಗ್ರೆಸ್ ಕೂಡ ಅದಕ್ಕೆ ಟಕ್ಕರನ್ನು ಕೊಡ್ತಾ ಇರುವಂಥದ್ದು. ಅಂದರೆ ಇಲ್ಲಿ ಫಸ್ಟ್ ಫೇಸ್ ಆದ ಬಳಿಕ ಆ ಮತ ಪ್ರಮಾಣ ಯಾವ ರೀತಿಯಾಗಿ ಆಗಿದೆ, ಅಭಿಪ್ರಾಯಗಳ ಮೇಲೆ ಅಜೆಂಡಾಗಳು ಚೇಂಜ್ ಆಗ್ತಾ ಹೋಗುತ್ತಾ? ಅವ್ರು ಯಾಕೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಎರಡನೇದಾಗಿ ಮತ್ತೆ ಮತದಾನ ನಡೀತಾ ಇರೋದ್ರಿಂದ ಡೀಟೇಲ್ ಆಗಿ ಅದು ಮಾತಾಡೋಕ್ಕಾಗಲ್ಲ ನಾವು ಈ ವಿಷಯದ ಬಗ್ಗೆ. ಆದರೆ ಚುನಾವಣೆ ನಡೀತಾ ಇದ್ದಾಗ, ಇದು ಹಂತಗಳು ನಡೆದಾಗ ಈ ಇಶ್ಯೂಗಳು ಬೇರೆ ಬೇರೆ ಬರುತ್ತೆ. ಅದಕ್ಕೆ ಅವ್ರು ಹೇಳಿದ್ರೆ ಇವ್ರು ರಿಯಾಕ್ಟ್ ಮಾಡ್ತಾರೆ, ಇವ್ರು ಹೇಳಿದ್ದಕ್ಕೆ ಅವ್ರು ರಿಯಾಕ್ಟ್ ಮಾಡ್ತಾರೆ. ಆದ್ದರಿಂದ ರಿಯಾಕ್ಷನ್ಗಳು ಇರೋದ್ರಿಂದ ಚುನಾವಣಾ ಅಜೆಂಡಾಗಳು ಚೇಂಜ್ ಆಗ್ತಾ ಹೋಗುತ್ತೆ, ಪ್ರದೇಶದಿಂದ ಪ್ರದೇಶಕ್ಕೆ ಮತ್ತೆ ರಾಜ್ಯದಿಂದ ರಾಜ್ಯಕ್ಕೆ ಆ ರೀತಿ. ಮತ್ತೆ ಎರಡನೇದಾಗಿ ವಿರೋಧ ಪಕ್ಷದವ್ರು ಏನು ಹೇಳ್ತಾರೆ, ಆಡಳಿತ ಪಕ್ಷದವ್ರು ಏನು ಹೇಳ್ತಾರೆ, ಅದ್ರ ಮೇಲೆ ಚುನಾವಣಾ ನ್ಯಾರೇಟಿವ್ ಇದೆಯಲ್ಲ ಬದಲಾಗ್ತಾನೆ ಹೋಗುತ್ತೆ. ಒಂದೇ ನ್ಯಾರೇಟಿವ್ ಅಲ್ಲಿ ಚುನಾವಣೆ ನಡೀಬೇಕು ಅಂತಿಲ್ಲ ಇಷ್ಟು ದೊಡ್ಡ ದೇಶದಲ್ಲಿ, ಮತ್ತೆ ಇಷ್ಟು ಹಂತದಲ್ಲಿ ನಡೆದಾಗ. ಮತ್ತೆ ಎರಡನೇದಾಗಿ ಒಂದು 45 ದಿನಗಳ ಚುನಾವಣೆ ಇದು. ಮೊದಲ ಹಂತದ ಮತದಾನ ಪ್ರಾರಂಭ ಆಗಿ ಕೊನೆ ಹಂತ ಆಗಿ ಮತಗಳ ಗಣತಿಯಾಗೋ ತನಕ, ಅಂದರೆ ಇದು ನಡೆಯೋದು ವೋಟಿಂಗ್ ಪ್ರೊಸೆಸ್ಸು, ಆಮೇಲೆ ಕೌಂಟಿಂಗ್ ಆಗುತ್ತೆ. ಸೇರಿದ್ರೆ 45, 46, 47 ದಿನ, ಅಂದರೆ 50 ದಿನದ ಒಳಗಡೆ ಆಗೋಂಥ ಚುನಾವಣೆ. ಅಂದರೆ ಅದಕ್ಕೂ ಹಿಂದೆ 1 ತಿಂಗಳು ಮೊದಲೇ ಚುನಾವಣೆ ಡಿಕ್ಲೇರ್ ಮಾಡಿದ್ರೆ ನಮಗೆ ತುಂಬಾ ದೊಡ್ಡದಾಗಿದೆ ಅನ್ನಿಸ್ತಾ ಇದೆ. ಅವ್ರು 1 ತಿಂಗಳು ಮೊದಲು ಮಾಡೋದು ಅನಿವಾರ್ಯ. ಅಂದರೆ ಅಭಿವೃದ್ಧಿ ಕಾರ್ಯಗಳಿಗೆ ತೊಂದರೆ ಆಗಿಬಿಡುತ್ತೆ. ಹತ್ತತ್ರ 3 ತಿಂಗಳು ಮೇ 16ರಂದು ಘೋಷಣೆ ಆಗಿದ್ದು, ಈಗ ಜೂನ್ 4 ಕೂಡ ಕಾಯಬೇಕು. ಈಗ ನಮ್ಮ ರಾಜ್ಯದಲ್ಲಿ ಫಾರ್ ಎಕ್ಸಾಂಪಲ್ ತೊಗೊಂಡ್ರೆ ಮೇ 7ನೇ ತಾರೀಕು ಇಲ್ಲಿ ಮತದಾನ ಪ್ರಕ್ರಿಯೆ ಮುಗ್ದೋಗ್ಬಿಡುತ್ತೆ. ಇದೆಲ್ಲೋ ಒಂದು ಕಡೆ ಇಷ್ಟು ದೊಡ್ಡ ಮಟ್ಟದಲ್ಲಿ ನಡೆಸುವ ಕಾರಣಕ್ಕೋಸ್ಕರ ಒಂದು ಸ್ವಲ್ಪ ಜನರಿಗೆ ಪ್ರಾಬ್ಲಮ್ ಆಗುವಂಥದ್ದು ಅಥವಾ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಂಠಿತ ಆಗುತ್ತೆ ಅಂತ ಅನ್ಸುತ್ತೆ. ಈ ಆರ್ಗ್ಯುಮೆಂಟು ಬಹಳ ಕಾಲದಿಂದ ಇದೆ. ಚುನಾವಣೆಯನ್ನ ಕಡಿಮೆ ಅವಧಿಯಲ್ಲಿ ನಡೆಸಬೇಕು, ಜಾಸ್ತಿ ಮಾಡಬಾರ್ದು. ಹಾಗೆ ಮಾಡಿದ್ರೆ ಈ ತರ ಆಗುತ್ತೆ ಅಂತ. ಅದಕ್ಕಾಗಿಯೇ ಬಿಜೆಪಿ ಅವರು ಒನ್ ನೇಷನ್ ಒನ್ ಪೋಲ್ ಅಂತ ಹೊರಟಿರುತ್ತಾನೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.